ಯಾವ ಬೆಳವಣಿಗೆ? ಮೊನ್ನೆ ನಡೆದಂಥ ನಮ್ಮ JDS ಬೆಳವಣಿಗೆ, ನಮ್ಮ ನಾಯಕರಾದಂಥ ಸಾರಾ ಮಹೇಶ್ ಅವ್ರನ್ನ ಅವರಿಂದ ಪಕ್ಷಕ್ಕೇನೋ ವಿರುದ್ಧವಾದ ಕೆಲಸ ಮಾಡ್ತಾವ್ರೆ, ಹಾಗೆ ಹೀಗೆ ಅಂತ ಮೊನ್ನೆ ಒಂದಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಆದರೂ ಅವರು ಪಕ್ಷದ ವಿರುದ್ಧವಾದ ಕೆಲಸ ಯಾವತ್ತೂ ಮಾಡಿಲ್ಲ. ಯಾಕೆ ಅಂದರೆ 2006ರಿಂದನೂ ಅವ್ರ ಪಾರ್ಟಿ ಬಂದ ತಾಳಿಂದನೂ ಪಾರ್ಟಿಲಿ ಉತ್ತಮವಾದ ಕೆಲಸ ಮಾಡಿದ್ದಾರೆ ಹೊರತು ಪಕ್ಷದ ವಿರೋಧ ಚಟುವಟಿಕೆ ಏನು ಮಾಡಿಲ್ಲ. ಯಾಕೆಂದರೆ ನಾವು ಒಬ್ಬರು ಮಾಜಿ ಮೇಯರ್ ಆಗಿ, ನಮ್ಮ ಮನೆಯವರು ಮಾಜಿ ಮೇಯರ್ ಆಗಿ 2 ಬಾರಿ ಮೈಸೂರು ಮೇಯರ್ ಆಗಿ ಇತಿಹಾಸ ಸೃಷ್ಟಿ ಮಾಡಿ ನಗರ ಪಾಲಿಕೆ ಸದಸ್ಯರಾಗಿ ಒಳ್ಳೆ ಕೆಲಸನೂ ಮಾಡಿದ್ದೀವಿ. ಅವತ್ತಿಂದ ಇವತ್ತಿನವರೆಗೂ ಅದಕ್ಕೂ ಮೊದಲು ನಾವು ಕಾರ್ಯಕರ್ತರೆ, ಪಾರ್ಟಿಲಿ ಪ್ರಾಮಾಣಿಕ ಕಾರ್ಯಕರ್ತರು. 2026ರಿಂದನೂ ಸಾರಾ ಮಹೇಶ್ ಅವರು ಬಂದು ಅವಾಗಿಂದ ಅವರು BJPಯಿಂದ JDS ಪಕ್ಷಕ್ಕೆ ಬಂದು ಇವತ್ತಿನವರೆಗೂ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸಾರಾ ಮಹೇಶ್ ಅವ್ರ ನೇತೃತ್ವದಲ್ಲೇ ನಡೀತಾ ಇರೋದು. ನಮ್ಮ ಜಿಲ್ಲಾ ನಾಯಕರು ಅವರು KR ನಗರ ತಾಲೂಕಿಗೆ ಸೀಮಿತ ಅಂತ ಹೇಳ್ತಾ ಇದ್ದಾರೆ. ಯಾರೋ ಕೆಲವರೆಲ್ಲ ಮಾತಾಡಿದ್ದಾರೆ, ಮೊನ್ನೆ ಎಚ್ಚರಿಕೆ ಬೇರೆ ಕೊಟ್ಟಿದ್ದಾರೆ. ಎಚ್ಚರಿಕೆ ಅವ್ರಿಗೆಲ್ಲ ಸ್ವಾಮಿ, ನಿಮಗೆ ಎಚ್ಚರಿಕೆ ಇರಬೇಕು. ಯಾರ ಬಗ್ಗೆ ಏನು ಮಾತಾಡಬೇಕು ಅಂತ ನಿಮಗೆ ಎಚ್ಚರಿಕೆ ಇರಬೇಕು. ಯಾಕೆ ಅಂತಂದರೆ 2026ರಿಂದ 2016ರಿಂದ 2008ರಲ್ಲಿ ಚುನಾವಣೆ ನಡೀತಲ್ಲ, 2008ರಲ್ಲಿ ನಗರ ಪಾಲಿಕೆ ಚುನಾವಣೆಯಲ್ಲೂ ಅವರು ತನ್ನು ಮನ ಧನ ಎಲ್ಲ ಕೊಟ್ಟು ಅವತ್ತಿನಿಂದಲೂ ಹೋರಾಟ ಮಾಡಿದ್ದಾರೆ. KR ನಗರಕ್ಕೆ ಉದ್ದಕ್ಕೆ ಸೀಮಿತ ಆಗಲಿಲ್ಲ ಅವರು. ಆ ಉದ್ದೇಶದಿಂದನೇ 5 ಬಾರಿ ಚುನಾವಣೆ ಫೇಸ್ ಮಾಡಿ 3 ಬಾರಿ ಗೆದ್ದು ನಮ್ಮ ರಾಜ್ಯ ನಾಯಕರಾದಂಥ ಕುಮಾರಣ್ಣರವರು, ದೇವೇಗೌಡರು ಸಾಹೇಬರು ಅವ್ರನ್ನ ಪರಿಗಣನೆ ತಗೊಂಡು ಸರ್ಕಾರ ಬಂದಂಥ ಕಾಲದಲ್ಲಿ ಒಳ್ಳೆ ಕ್ಯಾಬಿನೆಟ್ ರ್ಯಾಂಕಿಂಗ್ ಮಂತ್ರಿ ಮಾಡಿ ಅವ್ರ ಲೀಡ್ರಲ್ಲ ಸ್ವಾಮಿ. ಅವರು ನಮ್ಮ ಜಿಲ್ಲಾ ನಾಯಕರೇ. ನೀವು ಯಾರನ್ನ ಜಿಲ್ಲಾ ನಾಯಕರು ಅಂತ ಒಪ್ಕೊಂಡಿದ್ದೀರಿ? ಇವು ಅವತ್ತಿಂದನೂ ಇದ್ದೀರಲ್ಲಪ್ಪ ಜಿಲ್ಲಾ ನಾಯಕರು. ಮತ್ತು ಯಾವುದೇ ಒಂದು ಚುನಾವಣೆಯಲ್ಲೂ ಯಾವುದೂ ನೇತೃತ್ವ ವಹಿಸ್ಕೊಂಡಿಲ್ಲ. ಒಂದು ಜಿಲ್ಲಾ ಪಂಚಾಯತಿ ಬರಲಿ, ನಗರ ಪಾಲಿಕೆ ಚುನಾವಣೆ ಬರಲಿ, ತಾಲೂಕ್ ಪಂಚಾಯತಿ ಬರಲಿ, ಯಾರು ಸರ್ ಜಿಲ್ಲಾ ನಾಯಕರು? ಅದು ಅವ್ರು ಮೊನ್ನೆ ಕೂತಿರಲ್ಲ ಆ ನಾಯಕರುಗಳನ್ನೇ ಕೇಳಬೇಕು. ಯಾಕೆಂದ್ರೆ ನಾವು ನೋಡ್ಕೊಂಡು ಬಂದಿರೋದು ಅವಾಗಿಂದನೂ ಸಾರಾ ಮಹೇಶ್ ಅವ್ರನ್ನ. ಯಾಕೆಂದ್ರೆ ಒಂದು ನಗರ ಪಾಲಿಕೆ ಚುನಾವಣೆ ಮಾಡಿದ್ರು ಒಂದು ಮೇಯರ್ ಆಯ್ಕೆಯಲ್ಲಿ ತಮಗೆ ಗೊತ್ತಿರೋಂಗೆ ಸಾರಾ ಮಹೇಶ್ ಅವ್ರ ನೇತೃತ್ವದಲ್ಲೇ ನಡೀತಿತ್ತು. ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾಯಿ ಸಮಿತಿಗಳು ನಡೀಬೇಕು. ಉದ್ದೇಶ ಏನು ಸರ್? ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಏನು ಸರ್? ಇರ್ಬೋದು. ಈ ಗೊಂದಲ ಸೃಷ್ಟಿ ಮಾಡೋಕ್ಕೆ ಇದು ಮಾಡಿರೋದು. ಈಗ ಮಾದೇಗೌಡರು ಪಾರ್ಟಿಗೆ ಸೇರ್ಕೊಂಡಿದ್ದಾರೆ. ನಮ್ಮ ನಾಯಕರಾದಂಥ ಕುಮಾರಣ್ಣವರ ಆದೇಶದ ಮೇರೆಗೆ ನಮ್ಮ ಸಾರಾ ಮಹೇಶ್ ಅವರ ನೇತೃತ್ವದಲ್ಲಿ ಪಾರ್ಟಿ ಸೇರ್ಕೊಂಡಿದ್ದಾರೆ. ಅದರಲ್ಲೂ ಇವ್ರನ್ನೂ ಹಾಕಿದ್ದಾರೆ, ಫ್ಲೆಕ್ಸಲ್ಲಿ ಎಲ್ಲರದ್ದು ಹಾಕಿದ್ದಾರೆ. ಅವರೇನು ಯಾರನ್ನು ಬಿಟ್ಟೇನು ಹಾಕಿಲ್ಲ, ಇರಲಿ ಅಂದ್ಬಿಟ್ಟು ಎಲ್ಲರೂ ಸೇರಿಸಿ ಹಾಕಿರೋರು. ಅದು ಮಾದೇಗೌಡರು ಪಾರ್ಟಿಗೆ ಬಂದಿದ್ದು ಯಾರಿಗೆ? ಮೊನ್ನೆ ಪ್ರೆಸ್ ಮೀಟ್ ಮಾಡಿ ನಮ್ಮ ನಾಯಕರಾದ ಸಾರಾ ಮಹೇಶ್ ಅವರು ಹೇಳಿದ್ದಾರೆ. ಏನಂತ? ನಾನು ನನ್ನ ಹುಟ್ಟು ಸಾವು KR ನಗರದಲ್ಲಿ, ನನ್ನ ರಾಜಕಾರಣನ KR ನಗರ ಅಂತ ನಿಮ್ಮ ಮಾಧ್ಯಮ ಮಿತ್ರರ ಮುಂದೆನೇ ಹೇಳಿದ್ದಾರೆ ಅಲ್ವೇ? ಚಾಮುಂಡೇಶ್ವರಿನ ಯಾರು ಹೊಡಿತಾ ಇರೋದು? ಈಗ ಮೊನ್ನೆ ಮಾತಾಡಿದವ್ರು ಯಾರು? ಏನಕ್ಕೆ ಮಾತಾಡಿದ್ರು? ಆ ಥರ ಏನಾದ್ರು ಉದ್ದೇಶ ಇದ್ದರೆ ಅವ್ರಿಗೆ ಯಾರು ನಾಯಕರು ಅಂತಾರೆ ಅವ್ರಿಗೆ ಕರ್ಕೊಂಡೋಗಿ ನಮ್ಮ ನಾಯಕರಾದಂಥ ಕುಮಾರಣ್ಣವ್ರ ಮುಂದೆ ಮಾತಾಡ್ಬೋದಿತ್ತು. ಮಾಧ್ಯಮದ ಮುಂದೆ ಬರಬೇಕಾದ ಅವಶ್ಯಕತೆ ಇರಲಿಲ್ಲ ಅಲ್ವೇ? ಇವಾಗ ಅದು ಪಕ್ಷದ ಆಂತರಿಕ ವಿಚಾರ ಆಗಿತ್ತು ಅಲ್ವೇ? ಪಕ್ಷದ ಆಂತರಿಕ ವಿಚಾರ ಇದ್ದರು. ಈಗ ಅವರು ಒಬ್ಬರು ನಗರ ಪಾಲಿಕೆ ಸದಸ್ಯರು 2 ಬಾರಿ ಆಗಿದ್ದರು, ಮಾಜಿ ಮೇಯರ್ ಆಗಿದ್ದರು. ಮಾದೇಗೌಡರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾರೆ. ಅವರು ಒಬ್ಬರು ನಾಯಕರಾಗಿರೋದ್ರಿಂದ ಸಂಘಟನೆ ಮಾಡಿದ್ದಾರೆ ಸಾರಾ ಮಹೇಶ್ ಅವರು. ಪಕ್ಷದ ವಿರೋಧ ಚಟುವಟಿಕೆ ಏನು ಮಾಡಿಲ್ವಲ್ಲ. ಈಗ 2006ರಿಂದನೂ ಅವರು ಇವತ್ತಿನವರು ಪಕ್ಷದ ವಿರೋಧ ಚಟುವಟಿಕೆ ಎಲ್ಲರೂ ತಮ್ಮ ಮಾಧ್ಯಮದ ಮುಂದೆನೇ ನೋಡಿದ್ದೀರಾ ಯಾರು ಮಾಡ್ತಾವ್ರೆ ಅಂತ ನಿಮಗೆ ಗೊತ್ತು. ಯಾವ್ದಾದ್ರು ಕುಮ್ಮಕ್ಕಿದೆಯಾ ಸರ್? ಏನಾದರೂ ಸಾರಾ ಮಹೇಶ್ ವಿರುದ್ಧವಾಗಿ ಎತ್ಕಟ್ಟುವಂಥದ್ದು ಆ ಥರದ್ದು ಏನಾದರೂ ಯಾರು ಇರ್ಬೋದು. ಇದ್ದಾರಾ? ಈಗ ಹೇಳಿದ್ರಲ್ಲ ಅವರೇನೆ, ನಮಗೂ ಗೊತ್ತಿದೆ, ಪಡೆ ಕಟ್ಟೋದು ಗೊತ್ತಿದೆ. ನೋಡಿ ಸ್ವಾಮಿ, ಸಾರಾ ಮಹೇಶ್ ಅವರು ಕೊಟ್ಟಂಥ ಖಾತೆನ ಸಮರ್ಥ ನಿರ್ವಹಿಸಿ ಇದೇ ಮಡಿಕೇರಿನ ಹೆಸರು ತಗೊಂಡಂಥ ವ್ಯಕ್ತಿ. ಫ್ಲಡ್ ಆದಾಗ ಅವ್ರಿಗೆ ಸಮರ್ಥ ಏನು ಮಾಡಬೇಕು ಎಂತ ಮಾಡಬೇಕು ಅಂತ ಅವರು ರಾಜಕಾರಣಕ್ಕೆ ಬಂದಾಗಲೇ ಎಲ್ಲ ತಿಳ್ಕೊಂಡೇ ಬಂದಿರೋದು ರಾಜಕಾರಣದಲ್ಲಿ ಅಲ್ವೇ? ನೀವು ಬಡೆ ಕಟ್ತೀನಿ, ಅದು ಕಟ್ತೀನಿ, ಎಲ್ಲರೂ ಕಟ್ತಾರೆ. ಅವ್ರಿಗೂ ಹಿಂದೆ ಇವರಿಲ್ವೇ? ಸಾರಾ ಮಹೇಶ್ ಅವರು ಹಿಂಬಾಲಕರಿಲ್ವೇ? ಪಡೆ ಕಟ್ಟಂಥ ಜನ ಇಲ್ವಾ?
ಆ ಜನ ಇಲ್ದೇ 3 ಬಾರಿ ಎಮ್ ಎಲ್ ಎ ಅಲ್ವಾ, 3 ಬಾರಿ ಎಮ್ ಎಲ್ ಎ ಅಲ್ವಾ ಸರ್? ದಯವಿಟ್ಟು ಯಾರು ಎಚ್ಚರಿಕೆ ಕೊಡಬೇಕಾಗಿಲ್ಲ. ನಿಮ್ಮ ಆಂತರಿಕ ಕಿತ್ತಾಟ ಸರ್ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ಲ, ಯಾಕಂದ್ರೆ ಪ್ರತಿಯೊಬ್ಬ ನಾಯಕರು ಕೂಡ ಮಾಧ್ಯಮದ ಮುಂದೆ ಬಂದು ಕೌಂಟರ್ ಕೊಡುವಂಥದ್ದು ಈ ಥರದ್ದೆಲ್ಲ ಆಗ್ತಾ ಇದೆ. ನಿಮ್ಮ ಆಂತರಿಕ ಬಿಕ್ಕಟ್ಟನ್ನು ಒಳಗಡೆ ಬಗೆಹರಿಸ್ಕೋಬಹುದು, ನೇರವಾಗಿ ಮಾತನಾಡ್ಬೋದಲ್ಲ ಸರ್? ಸರ್ ಅದು ಅವ್ರ ನಾಯಕರು ಹೇಳ್ಕೊಡ್ಬೇಕು ಸರ್. ಅವ್ರು ಯಾರು ಈಗ ಮೊನ್ನೆ ಮಾತಾಡಿದಾರಲ್ಲ ಅವ್ರ ನಾಯಕರು ಹೇಳ್ಬೋದಿತ್ತಲ್ವ ಸರ್? ಮೊನ್ನೆ ಮಾತಾಡಿದಾರಲ್ಲ, ಕುಣಿಸಿ ಮಾತಾಡ್ಸಿದಾರಲ್ಲ, ಅವ್ರ ನಾಯಕರು ಅದಂತವ್ರು ಹೇಳ್ಬೋದಿತ್ತಲ್ವಾ? ಇದನ್ನೆಲ್ಲ ಬೇಡ, ನಮ್ಮ ಆಂತರಿಕ ನಾವು ಮಾತಾಡ್ತೀವಿ, ಮೇಲ್ಮಟ್ಟದಲ್ಲಿ ಮಾತಾಡ್ತೀನಿ, ಅವ್ರು ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ಸಾರಾಮಹೇಶ್ ಅವರು ಮೇಲ್ಮಟ್ಟ ಮಾತಾಡ್ತೀನಿ ಅಂದ್ಬಿಟ್ಟು ಅನ್ನೋದನ್ನೇ ನೀವು ಎಚ್ಚರಿಕೆ ಕೊಡುವಂಥದ್ದು ಏನಿದೆ? ಒಬ್ಬ ಮಾಜಿ ಮಂತ್ರಿ, ಅವರು ಜಿಲ್ಲಾ ನಾಯಕರು ಇದ್ದಾರೆ, ಟಾರ್ಗೆಟ್ ಮಾಡಿದ್ದಾರೆ ಇರ್ಬೋದು, ಅವ್ರದ್ದು ಇದನ್ನು ಸಹಿಸೋಕ್ಕಾಗ್ತಾ ಇಲ್ಲ. ಮೇನ್ ಟಾರ್ಗೆಟ್ ಸಾರಾಮಹೇಶ್ ಅವರ ಮಾದೇಗೌಡರ ಸರ್. ಈಗ ಮೊನ್ನೆ ಮಾತಾಡಿದಾರಲ್ಲ, ಸಾರಾಮಹೇಶ್ ಅವ್ರನ್ನೇ ಟಾರ್ಗೆಟ್ ಮಾಡಿದಾರಲ್ಲ ಹೆಸರು ಹಿಡಿದು. ಅವರು ನಮ್ಮ ಜಿಲ್ಲಾ ನಾಯಕರು ಸರ್, ಅವರು ಸಾರಾಮಹೇಶ್ ಅವರು ಜಿಲ್ಲಾ ನಾಯಕರು. ಈಗ ಅವ್ರ ನೇತೃತ್ವದಲ್ಲೇ ತಾನೇ MLC ಚುನಾವಣೆ ನಡೀತು. MLC ಚುನಾವಣೆಯಲ್ಲಿ ಏನಾಯಿತು? ಮಂಜೇಗೌಡರನ್ನ MLC ಮಾಡಿದ್ರಲ್ಲ ಸರ್, ಯಾರ ನೇತೃತ್ವದಲ್ಲಿ ನಡೀತು? ಸಾರಾಮಹೇಶ್ ಅವ್ರ ನೇತೃತ್ವದಲ್ಲೇ ತಾನೇ ನಡೆದದ್ದು. ಅವರು ಹಂಗಾರೆ ಅವ್ರ ನಾಯಕತ್ವ ಇಲ್ಲದೇ MLC ಚುನಾವಣೆ ಗೆದ್ವಾ? ನಮ್ಮ ಕುಮಾರಣ್ಣವರು ಯಾರು ವಹಿಸಿದ್ರು? ರಾಜ್ಯಾಧ್ಯಕ್ಷರು ನಮ್ಮ ಕುಮಾರಣ್ಣವ್ರ ನೇತೃತ್ವದಲ್ಲಿ ಸಾರಾಮಹೇಶ್ ಅವರು ವಹಿಸಿದ್ರು. ಸಾರಾಮಹೇಶ್ನವರು ಹಗಲು ರಾತ್ರಿ ಮಂಜೇಗೌಡರು ಪರವಾಗಿ ದುಡಿದ್ರು, ಪಕ್ಷಕ್ಕೋಸ್ಕರ ದುಡಿದ್ರು, ಯಾರ ಪರ ವಿರೋಧವಾಗಿ ದುಡಿಲಿಲ್ಲ, ಪಕ್ಷಕ್ಕೋಸ್ಕರ ದುಡಿದ್ರು ಸ್ವಾಮಿ. ಅವರೇನು ಯಾವುದೇ ಉದ್ದೇಶಕ್ಕೋಸ್ಕರ ದುಡಿದಿಲ್ಲ, ಅವರು ಪಕ್ಷ ಸಂಘಟನೆಗೋಸ್ಕರ. ಆದ್ರೂ ಕೂಡ ಅವಾಗಿಂದ ಇವತ್ತಿನವರೆಗೂ ಯಾವುದೇ ಒಂದು ಬೇರೆ ಪಕ್ಷಗಳು ನಮ್ಮ ವಿರುದ್ಧವಾಗಿ ಮಾತಾಡಿದಾಗ ಬೆಳಿಗ್ಗೆನೆ ಸಾಕ್ಷಿ ಸಮೇತ ಮಾಧ್ಯಮ ಮಿತ್ರರನ್ನ ಕರೆದು ಪ್ರೆಸ್ ಮಾಡ್ತಿದ್ಯಾರು ಸ್ವಾಮಿ? ಮೈಸೂರು ನಗರದಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಪ್ರೆಸ್ ಮಾಡಿದವ್ರು ಯಾರು? ಯಾವುದೇ ಒಂದು ಇದಕ್ಕೂ ಉತ್ತರ ಕೊಡ್ತಾ ಇರೋರು ಯಾರು? ಸಾರಾಮಹೇಶ್ ಅವ್ರು ತಾನೆ, ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತು ತಾನೆ. ಅದು ಬಿಟ್ಬಿಟ್ಟು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವ್ರಿಗೆ ಏನಾದ್ರು ನೀವೇನಾದ್ರು ಎಚ್ಚರಿಕೆ ಕೊಡ್ತೀರಾ ಸರ್? ನಾವು ಅಷ್ಟು ದೊಡ್ಡವರಲ್ಲ, ಯಾಕೆಂದ್ರೆ ಅವ್ರು ಅಷ್ಟೊಂದು ದೊಡ್ಡ ನಾಯಕರಿದ್ದಾರೆ. ಎಚ್ಚರಿಕೆ ಕೊಡೋರಲ್ಲ, ದೊಡ್ಡ ನಾಯಕರಿದ್ದಾರೆ. ಅವರು ನಾವು ಕೊಡೋಂಥ ದೊಡ್ಡವರಲ್ಲ, ಯಾಕೆಂದರೆ ಸಾರಾಮಹೇಶ್ ಅವ್ರ ಪಡೆಗಳೆಲ್ಲ ಆ ಥರದವರಲ್ಲ. ಅವ್ರಿಗೇನೇ ಇರೋರು ಗೊತ್ತಿರೋದು ಪಕ್ಷ ಸಂಘಟನೆ. ಸಾರಾಮಹೇಶ್ ಅವ್ರ ಜೊತೆಲಿರೋರು ಪಕ್ಷದ ಸಂಘಟನೆ. ವಿರೋಧ ಮಾಡಿದವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಇದನ್ನು ಈ ಎಚ್ಚರಿಕೆ ಕೊಡೋಂಥ ಕೆಲಸನ ಬಿಡಿ. ಅವರು ನಮ್ಮ ಜಿಲ್ಲಾ ನಾಯಕರು, ಅವ್ರುವೇ ಸಾರಾಮಹೇಶ್ ಅವರು ಜಿಲ್ಲಾ ನಾಯಕರು. ಈಗ ಮಾದೇಗೌಡರನ್ನ ಕರ್ಕೊಂಡು ಬಂದಿದ್ದಾರೆ, ಪಕ್ಷ ಸಂಘಟನೆ ಮಾಡೋಕ್ಕೋಸ್ಕರ ಕರ್ಕೊಂಡು ಬಂದಿದ್ದಾರೆ ಸ್ವಾಮಿ. ಪಕ್ಷದ ಯಾರು ಕ್ಯಾಂಡಿಡೇಟ್ ಆಗಲಿ ಪಕ್ಷದ ಪರವಾಗಿ ಕೆಲಸ ಮಾಡೋಂಥವ್ರು ಬೇಕು. ಒಬ್ಬ ಬೇರೆ ಪಾರ್ಟಿ ಕಾರ್ಯಕರ್ತ ಬಂದರೂ ನಾವು ಪಡೆ ಸೇರಿಸ್ಕೊಳ್ತೀವಿ ಪಕ್ಷಕ್ಕೋಸ್ಕರ, ಪಕ್ಷ ಬೆಳವಣಿಗೆಗೋಸ್ಕರ, ಪಕ್ಷದ ಸಂಘಟನೆಗೋಸ್ಕರ. ಯಾರೋ ಕೂತ್ಕೊಂಡು ಅಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನೀವು ಅಲ್ಲೇ ಇರಬೇಕು, ಅವತ್ತೆಲ್ಲ ಎಲ್ಲೋಗಿದ್ರು ಸ್ವಾಮಿ? ಎಚ್ಚರಿಕೆ ಬಗ್ಗಲ್ಲ ನೀವು? ನಾವ್ಯಾಕೆ ಬಗ್ಗದ ಸ್ವಾಮಿ? ನಮ್ಮ ನಾಯಕರಾದಂಥ ಕುಮಾರಣ್ಣವ್ರು ಹೇಳಬೇಕು, ದೇವೇಗೌಡರು ಸಾಹೇಬ್ರು ಹೇಳಬೇಕು, ನಿಖಿಲ್ ಅಣ್ಣವ್ರು ಹೇಳಬೇಕು. ಸರ್, ಈಗ ಎಚ್ಚರಿಕೆ ಕೊಡೋ ವ್ಯಕ್ತಿಗಳೆಲ್ಲ ನಾವು ಇದ್ದೀವಿ ಅನ್ನೋ ಥರ ಏನಾದ್ರು ಕುಮಾರಣ್ಣಂಗೆ ಗುರುತಿಸ್ಕೋಬೇಕು ಅಂತ ಏನಾರು ಮಾಡ್ತಾ ಇದ್ದಾರೆ ಇರ್ಬೋದು. ಸಾರಾಮಹೇಶ್ ಅವ್ರ ಬಗ್ಗೆ ಮಾತಾಡೋದು ನಾವು ನಾಯಕರಾಗ್ಬಿಡ್ಬೋದು. ಅಲ್ಲಿಗೆ ಅವರೇ ಒಪ್ಕೊಂಡಿದ್ದಾರೆ ಮೈಸೂರು ಜಿಲ್ಲಾ ನಾಯಕರು ಅಂತ. ಯಾಕೆಂದರೆ ಅವ್ರು ನಾಯಕರಾಗಿರೋದಕ್ಕೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರು ಪ್ರಚಾರಕ್ಕೋಸ್ಕರ ಅವ್ರ ಜಿಲ್ಲಾ ನಾಯಕರಾಗಿರೋದಕ್ಕೆ ಇವರು ಅವ್ರ ವಿರುದ್ಧ ಮಾತಾಡಿದ್ರೆ ತಾನೇ ನಾನು ನಾಯಕ ಆಗೋದು. ಇದನ್ನು ರೂಢಿಸ್ಕೊಳ್ಳೋಕ್ಕೋಸ್ಕರ ಮಾಡಿದ್ದಾರೆ ಸ್ವಾಮಿ. ಅವ್ರು ಯಾರ್ಯಾರೋ ಏನೇನೋ ಹೇಳಿದ್ದಾರೆ. ಅವರೆಲ್ಲ ಪಕ್ಷದಲ್ಲಿ ಎಷ್ಟು ದಿನ ಬಂದು ಎಲ್ಲ ಕೆಲಸ ಮಾಡಿದ್ದಾರೆ? ಎಷ್ಟು ದಿನ ಬಂದು ಕೆಲಸ ಮಾಡಿದ್ದಾರೆ? ನಮ್ಮಲ್ಲಿ ಸಾರಾಮಹೇಶ್ ಅವರು ಯಾರನ್ನೂ ಆ ಥರ ಭೇದ ಭಾವ ಕಂಡಿಲ್ಲ. ಎಲ್ಲರೂ ಒಪ್ಕೊಳ್ಳೋಂಥ ಭೇದ ಭಾವ ಇರೋದು. ಅವ್ರ ವಿರುದ್ಧವಾಗಿ ಮಾತಾಡಿ, ಹೋಗಿ ಅಲ್ಲಿ ಮಾತಾಡಿ, ಇಲ್ಲಿ ಮಾತಾಡಿ, ಅವೆಲ್ಲ ನಮ್ಗೆ ಹೇಳ್ಕೊಟ್ಟೇ ಇಲ್ಲ. ಇವತ್ತೂ ಕೂಡ ನಮ್ಗೆ ಅವ್ರೇನು ಒಂದು ಪದನೂ ಹೇಳಿಲ್ಲ. ನಮಗೆ ಯಾವುದೋ ಒಂದು ಚುನಾವಣೆ ಬಂದ್ರೂ ನಿಮಗೆ ಗೊತ್ತು, ಮಾಧ್ಯಮ ಮಿತ್ರರಿಗೆ ಎಲ್ಲಿ ನಡೀತಿತ್ತು ಅಂತ. ಮೈಸೂರು ನಗರದ ಎಲ್ಲಿ ನಡೀತಿತ್ತು? ಎಲ್ಲಿ ಕೇಂದ್ರ ಆಗಿತ್ತು? ಸಾರಾಮಹೇಶ್ ಅವ್ರ ಆಫೀಸೇ ಕೇಂದ್ರ. ತಮಗೆ ಗೊತ್ತು ಮಾಧ್ಯಮ ಮಿತ್ರರಿಗೆ. ಅವ್ರು ಬಂದ ತಾಳಿಂದ ಅಲ್ಲಿಗೆ ಯಾರು ನಾಯಕರು? ಸ್ವಾಮಿ? ಮೈಸೂರು ಜಿಲ್ಲೆಗೆ ಕೇಂದ್ರ ಬಿಂದು ಆದಮೇಲೆ ನಾಯಕರು ಯಾರು? ಜಿ ಟಿ ದೇವೇಗೌಡರು ಏನಾದರೂ ಸರ್? ಜಿ ಟಿ ದೇವೇಗೌಡರು ಅವರು ನಮ್ಮ ನಾಯಕರಿದ್ದಾರೆ ಸರ್.
ನಾವು ಅವ್ರ ಬಗ್ಗೆ ಮಾತಾಡ್ಬೋದು. ಈಗ ಯಾರು ಮಾತಾಡಿದ್ದಾರೆ ಅವ್ರಿಗೆ ಉತ್ತರ ಕೊಡಬೇಕಲ್ವ ಸರ್. ಈಗ ಪಾಪ ಅವ್ರ ಬಗ್ಗೆ ನಾವು ಮಾತಾಡೋಂಥದ್ದು ಯಾರು ಮಾತಾಡಿದ್ದಾರೆ ಅವ್ರಿಗೆ ಉತ್ತರ ಕೊಡಬೇಕಲ್ವ ಸರ್. ಯಾರು ಹೆಸರು ಹಿಡಿದು ಮಾತಾಡಿದ್ದಾರೆ, ಅದನ್ನು ಮಾತಾಡಿದವರು ಅವ್ರ ಬೆಂಬಲಿಗರು ಮಾತು ಯಾರು ಅದು ಅವರೇ ತಿಳ್ಕೋಬೇಕು, ನಮಗೂ ಗೊತ್ತಿಲ್ಲ. ಅದು ಸಾರಾ ಮಹೇಶ್ ಅವರು ಅವಾಗಿಂದ ಬಂದು ಪಕ್ಷಕ್ಕೆ ಬಂದ ತಳಿಂದ ಅವ್ರ ನಾಯಕರಾಗಿ ಬೆಳೆದಿರೋದಕ್ಕೇ ಇವತ್ತು ಅವ್ರನ್ನ ನಮ್ಮ ಕಾರ್ಯಾಧ್ಯಕ್ಷರು ಮಾಡಿ, ಅಲ್ಲ ಸರ್ ನಮ್ಮ ಕಾರ್ಯಾಧ್ಯಕ್ಷ ಸ್ಟೇಟ್ ವರ್ಕಿಂಗ್ ಪ್ರೆಸಿಡೆಂಟ್ ಅಲ್ವ ಸರ್ ಅವರು, ಅವ್ರಿಗೆ ಹಕ್ಕಿಲ್ವ ಸರ್ ಒಬ್ಬ ವ್ಯಕ್ತಿನ. ಇವರು ಏನೇ ಇದ್ರು ಒಂದು ಮನೆ ಒಳಗಡೆ ಕೂತು ಮಾತಾಡಬೇಕೆ ಹೊರತು ಈ ಥರಂಥ ಅವಶ್ಯಕತೆ ಇರಲಿಲ್ಲ. ಇವಾಗಿ ಸುಮ್ಮನೆ ಮಾಡ್ತೀರಾ? ನಮ್ಮ ಸಾಹೇಬ್ರು ಇದ್ದಾರೆ, ಕುಮಾರಣ್ಣವ್ರು ಇದ್ದಾರೆ, ಅಪೀಲ್ ಮಾಡ್ತೀರಾ? ಬನ್ನಿ ಕೂತು ಮಾತಾಡೋಣ, ಏನು ಸಮಸ್ಯೆ ಇದೆ ಬಗ್ಗೆ ಅದು ನಮ್ಮ ನಾಯಕರು ಮಾತಾಡ್ತಾರೆ. ಈಗೆಲ್ಲ ನೋಡಿರ್ತಾರಲ್ಲ, ನಮ್ಮ ನಾಯಕರು ಮಾತಾಡ್ತಾರೆ ಅದ್ರ ಬಗ್ಗೆ. ಸರ್ ಈಗ ಮಾತಾಡಿರೋರು ಯಾರು ಸರ್? ಅದನ್ನು ಹೈಕಮಾಂಡ್ ನೋಡ್ತದೆ, ನಮ್ಮ ನಾಯಕರು ಅದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ. ಆದರೆ ಸಾರಾ ಮಹೇಶ್ ಅವ್ರನ್ನ ಯಾವತ್ತೂ ಟಾರ್ಗೆಟ್ ಮಾಡಕ್ಕೆ ಹೋಗ್ಬೇಡಿ ಸರ್. ಈಗ ಮಾತನಾಡಿರುವಂಥ ನಾಯಕರು ನೀವು ಕಂಡಂತೆ ಪಕ್ಷಕ್ಕೆ ಸಂಘಟನೆಗೆ ಮಾಡಿದಾರಾ? ಫ್ಲೆಕ್ಸು ಬ್ಯಾನರ್ಸು ಕಟ್ಟಿದಾರಾ? ಸರ್ ಯಾರು ನನಗೆ ಗೊತ್ತಿದ್ದಂಗೆ ನಾವು ಮಾತನಾಡಿದಂಥವ್ರು, ವಿರೋಧ ಮಾಡಿರುವಂಥವ್ರು ಸರ್, ನಾವು ಚುನಾವಣೆ ನೋಡಿದಾಗ ನೀವು ಕಂಡಂತೆ ಯಾವುದೋ ಒಂದು ಇದಕ್ಕೋಸ್ಕರ ಇತ್ತೀಚೆಗೆ ಫ್ಲೆಕ್ಸ್ ಬ್ಯಾನರ್ ನೋಡಿರ್ಬೋದು ಸರ್. ಮೊದಲೆಲ್ಲ ನಾವು ನೋಡೇ ಇಲ್ಲ ಸರ್. ಮೊದಲೆಲ್ಲ ನಾವು ನೋಡೇ ಇಲ್ಲ ಸರ್. ಮೊದಲು ನಾವು ನೋಡೇ ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೀವಿ. ಇದೇ ಸಂದೇಶಸ್ವಾಮಿ ಅವ್ರು ಮೇಯರ್ ಆಗ್ಬೇಕಾದ್ರೆ ಇದೇ ಕಾಂಗ್ರೆಸ್ನವ್ರು ಹಠ ಮಾಡ್ಕೊಂಡು ಕೂತಿದ್ರು, ನಾವು ಮೇಯರ್ಗಿರಿ ಬಿಟ್ಕೊಡಲ್ಲ ಅಂತ. ಇದೇ ಸಾರಾ ಮಹೇಶ್ ಅವ್ರು ಬಂದ್ರೆ ಮಾತ್ರ ನಾನು ಮಾತಾಡ್ತೀನಿ ಅಂತಂದರು. ಇದೇ ಪ್ರಸಾದನವರು, ಶ್ರೀನಿವಾಸ್ ಪ್ರಸಾದ್ ಅವರು ಅವತ್ತು ಉಸ್ತುವಾರಿ ಸಚಿವರು, ಕಂದಾಯ ಮಿನಿಸ್ಟ್ರು. ಅವತ್ತು 12 ಗಂಟೆ ರಾತ್ರಿ ಗಂಟ ಸಾರಾ ಮಹೇಶ್ ಅವರು ಅವ್ರ ಮನೆ ಬಾಗಿಲು ಕಾದಿದ್ದಾರೆ. ಯಾರ ಮನೆ ಬಾಗಿಲು? ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆ ಬಾಗಿಲು ಕಾದಿದ್ದಾರೆ. ನಾವೆಲ್ಲ ಇದ್ದೀವಿ ಜೊತೆಲಿ. ಯಾವುದಕ್ಕೋಸ್ಕರ ಕಾದಿದ್ರು? ಸರ್? ಅವ್ರ ಸ್ವಾರ್ಥಕ್ಕಲ್ಲ, ಪಕ್ಷಕ್ಕೋಸ್ಕರ, ಪಕ್ಷದ ಅಸ್ತಿತ್ವಕ್ಕೋಸ್ಕರ. ಅದನ್ನೆಲ್ಲ ನೆನ್ಪು ಮಾಡ್ಕೊಳ್ಳಿ. ಅದು ಬಿಟ್ಟು ನೀವು ಸಾರಾ ಮಹೇಶ್ ಅವ್ರು ಟಾರ್ಗೆಟ್ ಮಾಡೋದು, ಅಲ್ಲಿ ಪಡೆ ಕಟ್ತೀನಿ, ಅವೆಲ್ಲ ಬಿಟ್ಬಿಡಿ. ಆ ಎಚ್ಚರಿಕೆ ಎಲ್ಲ ಬಿಟ್ಬಿಡಿ. ಅವರೆಲ್ಲನೂ ನಿಭಾಯಿಸ್ಕೊಬಂದವ್ರೆ. ಇಂಥ ಎಚ್ಚರಿಕೆಗಳೆಲ್ಲ ನಿಭಾಯಿಸ್ಕೊಬಂದವ್ರೆ. ವಾ ಧಾರಾಳವಾಗಿ ಅದು ಹೈಕಮಾಂಡ್ ಇದೆ, ಹೈಕಮಾಂಡ್ ಹತ್ರ ಮಾತಾಡ್ತಾರೆ. ಓಕೆ ಓಕೆ ಸರ್, ಥ್ಯಾಂಕ್ ಯು.